ನಟ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ ಹಿನ್ನೆಲೆ ಶ್ರೀರಂಗಪಟ್ಟಣದ ಕರಿಘಟ್ಟದಲ್ಲಿ ಅಪ್ಪುವನವನ್ನ ನಿರ್ಮಾಣ ಮಾಡಲಾಗಿದೆ. ಅಪ್ಪುವನವನ್ನ ನಿರ್ಮಿಸಿ ಚಿಣ್ಣರಿಂದ ಶ್ರಮದಾನವನ್ನ ಮಾಡಲಾಗಿದೆ. ನಟ ಪುನೀತ್ ರಾಜ್ಕುಮಾರ್ ರವರ ಪುಣ್ಯ ಸ್ಮರಣೆ ಇವತ್ತು ಶ್ರೀರಂಗಪಟ್ಟಣದ ಕರಿಘಟ್ಟದಲ್ಲಿ ಅಪ್ಪುವನವನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಅಪ್ಪುವನವನ್ನ ನಿರ್ಮಿಸಿ ಮಕ್ಕಳು ಶ್ರಮದಾನವನ್ನ ಮಾಡಿದ್ದಾರೆ. ಅಪ್ಪು ಅಭಿಮಾನಿಗಳಾಗಿ ವನ ನಿರ್ಮಾಣವನ್ನ ಮಾಡಿದ್ದಾರೆ ಚಿಣ್ಣರು, ಅಂದ್ರೆ ಮಕ್ಕಳು. ಅಪ್ಪು ನಿಧನರಾದ ವೇಳೆ ಚಿಣ್ಣರೆಲ್ಲರೂ ಕೂಡ ಗಿಡಗಳನ್ನ ನೆಟ್ಟಿದ್ದಾರೆ. ಪರಿಸರ ಪ್ರೇಮಿ ರಮೇಶ್ ನೇತೃತ್ವದಲ್ಲಿ ವನವನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಬೆಟ್ಟದ ಮೇಲೆ ಅಪ್ಪು ಹೆಸರಲ್ಲಿ 48 ಗಿಡವನ್ನ ನೆಟ್ಟಿದ್ದಾರೆ ಚಿಣ್ಣರು. ಗಿಡ ನೆಟ್ಟ ಜಾಗಕ್ಕೆ ಅಪ್ಪುವನ ಎಂದು ಹೆಸರಿಟ್ಟು ಈಗಾಗಲೇ ಘೋಷಣೆಯನ್ನ ಮಾಡಲಾಗಿದೆ. ಅಂದು ನೆಟ್ಟಿದ್ದ ಗಿಡಗಳು ಇದೀಗ ಹಣ್ಣು ಬಿಟ್ಟು ನಳನಳಿಸ್ತಾ ಇವೆ. ಅಪ್ಪು ವನವನ್ನ ಇಂದಿಗೂ ಪೋಷಣೆಯನ್ನ ಮಾಡ್ತಾ ಇದ್ದಾರೆ ಚಿಣ್ಣರು. ಅಪ್ಪು ಪುಣ್ಯ ಸ್ಮರಣೆ ಅಂಗವಾಗಿ ಶ್ರಮದಾನವನ್ನ ಕೂಡ ಮಾಡಿದ್ದಾರೆ. ನೆಚ್ಚಿನ ನಟನಿಗೆ ವನವನ್ನ ನಿರ್ಮಿಸಿ ಚಿಣ್ಣರು ನಮನವನ್ನ ಸಲ್ಲಿಸಿದ್ದಾರೆ. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿ ಇವತ್ತಿಗೆ 4ನೇ ವರ್ಷ. ಹಾಗಾಗಿ ಇವತ್ತು ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಒಂದು ವನವನ್ನ ನಿರ್ಮಾಣ ಮಾಡಲಾಗಿದ್ದು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಇದೇ ಅಪ್ಪುವನ. ಮಕ್ಕಳೆಲ್ಲ ಸೇರ್ಕೊಂಡು ಈ 48 ಗಿಡಗಳನ್ನ ನೆಟ್ಟಿದ್ದು. ಇದು ಇದೀಗ ಬೆಳೆದಿದೆ. ಈ ಗಿಡಗಳೆಲ್ಲ ಬೆಳೆದಿರೋದ್ರಿಂದ ಅಪ್ಪುವನ ಅಂತ ಈಗಾಗಲೇ ಹೆಸರನ್ನ ಕೂಡ ಘೋಷಣೆಯನ್ನ ಮಾಡಿದ್ದಾರೆ.